ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ದ್ವಾರಕೀಶ್ ಅವರು ಇಹಲೋಕ ತ್ಯಜಿಸಿದ್ದಾರೆ. ಈಗಾಗಲೇ ದ್ವಾರಕೀಶ್ ಅವರ ಪಾರ್ಥಿವ ಶರೀರ ಹುಸ್ಕೂರು ರಸ್ತೆ ಅವರ ನಿವಾಸದಿಂದ ಆಂಬ್ಯುಲೆನ್ಸ್ನಲ್ಲಿ ರವಾನೆ ಮಾಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಆಗಮಿಸುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರದತ್ತ ಈಗ ದ್ವಾರಕೀಶ್ ಪಾರ್ಥಿವ ಶರೀರ ರವಾನೆ ಮಾಡಲಾಗಿದೆ. ಅವರ ಹುಸ್ಕೂರು ರಸ್ತೆ ನಿವಾಸದಿಂದ ಆಂಬ್ಯುಲೆನ್ಸ್ನಲ್ಲಿ ಪಾರ್ಥಿವ ಶರೀರ ರವಾನೆಯಾಗಿದೆ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಬೆಳಿಗ್ಗೆ ಸುಮಾರು 11:30 ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಚಿತ್ರರಂಗದ ಅನೇಕ ಗಣ್ಯರು ಹಾಗೆ ದ್ವಾರಕೀಶ್ ಅವರ ಅಪಾರವಾದಂತಹ ಅಭಿಮಾನಿ ಬಳಗ ಇವರೆಲ್ಲರೂ ಕೂಡ ಇವತ್ತು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಈಗಾಗಲೇ ಅವರ ಹುಸ್ಕೂರು ರಸ್ತೆ ನಿವಾಸದಿಂದ ಹೊರಟಿರುವಂತಹ ಪಾರ್ಥಿವ ಶರೀರ ಹಿಂದೆ ಇರುವಂತಹ ಆಂಬ್ಯುಲೆನ್ಸ್ನಲ್ಲಿ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ರವೀಂದ್ರ ಕಲಾಕ್ಷೇತ್ರಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬರುತ್ತೆ. 11:30 ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅದಾದ ನಂತರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಹಿಂದೂ ರುದ್ರಭೂಮಿಯಲ್ಲಿ ಚಾಮರಾಜಪೇಟೆಯಲ್ಲಿರುವಂತಹ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಟಿಆರ್ ಮಿಲ್ ಬಳಿ ಇರುವಂತಹ ಹಿಂದೂ ರುದ್ರಭೂಮಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ನನಗೆ ಅವರ ದ್ವಾರಕೀಶ್ ಅವರ ಪುತ್ರ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯಗಳಲ್ಲಿ ಗಮನಿಸಬಹುದು. ದ್ವಾರಕೀಶ್ ಅವರ ಹುಸ್ಕೂರು ರಸ್ತೆ ನಿವಾಸದಲ್ಲಿ ಅಂತಿಮ ವಿಧಿವಿಧಾನಗಳನ್ನೆಲ್ಲವನ್ನೂ ಕೂಡ ನೆರವೇರಿಸಲಾಯಿತು. ಅವರ ಹಿರಿಯ ಪುತ್ರರೆಲ್ಲರೂ ಕೂಡ ಅಲ್ಲಿ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿದ್ದರು. ನಂತರ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನು ಆಂಬ್ಯುಲೆನ್ಸ್ನಲ್ಲಿ ಇಟ್ಟು ಈಗ ರವಾನೆ ಮಾಡಲಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಚಿತ್ರರಂಗದ ಅಪಾರ ಸಂಖ್ಯೆಯ ಗಣ್ಯರು ಕೂಡ ಆಗಮಿಸ್ತಾರೆ. ಸೊ ಹಾಗೆ ಶಿವಣ್ಣ ಕೂಡ ಬೆಳಿಗ್ಗೆನೇ ನಿವಾಸಕ್ಕೆ ತೆರಳಿದರು. ನೆನೆಯೂ ಕೂಡ ಶಿವಣ್ಣ ಅವರು ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿದರು. ಇವತ್ತು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಶಿವಣ್ಣ. ಬನ್ನಿ ನೋಡೋಣ. ದ್ವಾರಕೀಶ್ ಅಂಕಲ್ ನಾವು ಚಿಕ್ಕವರಿದ್ದಂಗೆ ನೋಡ್ತಾ ಇದ್ದಾರೆ. ಆಮೇಲೆ ಅಪ್ಪಾಜಿ ಅಮ್ಮ, ನಮ್ಮ ಚಿಕ್ಕಪ್ಪ ವರ್ಧನವರಿರ್ಬೋದು, ಇಲ್ಲಾಂದರೆ ವಿಜಯಶಂಕರ್, ಎಲ್ಲರೂ ಹುಂಸು ಕೃಷ್ಣಮೂರ್ತಿಗಳು, ಭಾರ್ಗವ ಅವರು ಎಲ್ಲ ಒಂದು ಫ್ಯಾಮಿಲಿ ಅಂತ ಹೇಳಿ ತಪ್ಪಾಗಲ್ಲ. ಯಾಕಂದರೆ ಅವಾಗಿಂದ ತುಂಬ ಕ್ಲೋಸ್ ಆಗಿದೆ. ಚೆನ್ನೈಲಿಂದ ಜೊತೆಲಿ ಇಳಿದವರು. ಆಮೇಲೆ ಫಸ್ಟ್ ಪಿಕ್ಚರೇ ದೂರದ ಬೆಟ್ಟ, ಇದು ಮೇಯರ್ ಮುತ್ತಣ್ಣ ಅವ್ರದ್ದು ಫಸ್ಟ್ ಪಿಕ್ಚರ್. ಆಮೇಲೆ ಅಪ್ಪಾಜಿ ಜೊತೆಲಿ ಕಾಂಬಿನೇಷನ್ ಜಾಸ್ತಿ ಮಾಡಿದ್ದಾರೆ ಅಪ್ಪಾಜಿ ಜೊತೆಲಿ. ಆಮೇಲೆ ಒಂದು ಒಳ್ಳೆ ಬಾಂಧವ್ಯ. ನಾವು ಅವ್ರ ಇದರಲ್ಲಿ ಆಯುಷ್ಮಾನ್ ಭವ ಅಂತ ಒಂದು ಸಿನಿಮಾ ಮಾಡಿ ಅವ್ರ ಮಕ್ಕಳಾಗಲಿ ಮೋರ್ ಲೈಕ್ ಫ್ಯಾಮಿಲಿ, ಫ್ರೆಂಡ್ಸೇ, ತುಂಬ ಕ್ಲೋಸ್ ಫ್ರೆಂಡ್ಸ್. ಮಕ್ಕಳ ಜೊತೆ ಎಲ್ಲ ಮಕ್ಕಳು ನಮಗೆ ತುಂಬ ಆಗ್ತದೆ. ಅಂದರೆ ಅವ್ರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಬೇಜಾರಾಗುತ್ತೆ. ಹಾಗೆ ಇಂಡಸ್ಟ್ರಿ ಕೊಡುಗೆ ನೀವೇ ನೋಡ್ಬೋದು. ಆ್ಯಕ್ಟಿಂಗ್ ಮಾತ್ರ ಅಲ್ಲ, ಪ್ರೊಡಕ್ಷನ್ ಸೈಡಿಂದ ಎಷ್ಟೋ ಫಿಲ್ಮ್ಸ್ಗಳನ್ನ, ಸಾಕಷ್ಟು ದೊಡ್ಡ ಮಟ್ಟ ಫಿಲ್ಮ್ಸ್ನ ಅವರು ಆವಾಗಲೇ ಮಾಡಿದ್ದಾರೆ. ಐ ಥಿಂಕ್ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಇನ್ ಇಂಡಿಯನ್ ಇಂಡಸ್ಟ್ರಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದರೆ ಅಮಿತಾಬ್ ಬಚ್ಚನ್ ಜೊತೆ ಮಾಡಿದ್ದಾರೆ, ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದಾರೆ. ಸಾಕಷ್ಟು ಐ ಥಿಂಕ್ ಒನ್ ಆಫ್ ದ ಟಾಪ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೆ ಒಂಥರ ಕಷ್ಟ ಆಗುತ್ತೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ದೇವ್ರ ಶಕ್ತಿ ಕೊಡಲಿ. ಬಟ್ ನಾವು ಇರ್ತೀವಿ ಜೊತೆಲಿ, ನಾವು ಫ್ಯಾಮಿಲಿ ಮೆಂಬರ್ಸೇನೆ ಜೊತೆಲಿ, ನಾವು ಜೊತೆಲಿ ಇರ್ತೀವಿ ನಾವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಇವಾಗ ರೀಸೆಂಟಾಗಿ ತುಂಬ ವರ್ಷಗಳೇ ಆಯಿತು. ಅಪ್ಪು ಇದಾದಾಗ ಮಾತ್ರ ಮೀಟ್ ಮಾಡಿದ್ದು ಅಷ್ಟೇ. ಬಿಟ್ಟರೆ ಯಾವತ್ತು ದ್ವಾರಕೀಶ್ ಅಂಕಲ್ ನಾವು ಚಿಕ್ಕವರಿದ್ದ. ಚಿತ್ರರಂಗದ ಅನೇಕ ಗಣ್ಯರು ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಿನ್ನೆನೇ ಅವರ ನಿವಾಸಕ್ಕೆ ತೆರಳಿದಂತಹ ಸಾಕಷ್ಟು ಜನ ಕಲಾವಿದರು, ಸಾಕಷ್ಟು ಜನ ತಂತ್ರಜ್ಞರು ಕೂಡ ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದರು. ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೊರಟಿರುವಂತಹ ಪಾರ್ಥಿವ ಶರೀರವನ್ನು ಗಮನಿಸಬಹುದು.